ಚೆನ್ನಾಗಿದೆ. ಯಾಕೆಂತಂದರೆ ಇದು ನಾವು ಆರ್ಟಿಸ್ಟಾಗಿ ಜನ ನಮ್ಮನ್ನು ನೋಡಿರ್ತಾರೆ, JK ಆಗಿ ಮಜಾ ಭಾರತ ಸಿಲಿಲಲ್ಲಿ ಆರ್ಟಿಸ್ಟಾಗಿ ನೋಡಿರ್ತಾರೆ. ಸೊ ಬಹುರೂಪಿನಲ್ಲಿ ಫುಡ್ ಫೆಸ್ಟಿವಲ್ನಲ್ಲಿ ಈ ಥರದೊಂದು ಸ್ಪೆಷಲ್ಲಾಗಿ ನಮ್ಮ ಹಳ್ಳಿ ಸ್ಟೈಲ್ ಮೇಯ್ನಾಗಿ ನಮ್ಮ ಮೈಸೂರು ಮಂಡ್ಯ ಸ್ಟೈಲಲ್ಲಿ ಹಳ್ಳಿ ಜನ ಜಾಸ್ತಿ ಮುದ್ದೆ ಉಪ್ಸಾರು ಈ ಥರ ಕಾಂಬಿನೇಷನ್ ಇಷ್ಟಪಡ್ತಾರೆ. ಸೊ ಒಂದು ಟ್ರೈ ಮಾಡೋಣ ಅಂತ ಮಾಡಿದ್ವಿ. ತುಂಬ ಖುಷಿ ಆಯಿತು, ಚೆನ್ನಾಗಿದೆ. ಜನ ಡಿಮ್ಯಾಂಡ್ ಇದೆ ಮುದ್ದೆ ಮತ್ತು ಉಪ್ಸಾರಿಗೆ. ನಾಳೆ ಬರ್ತೀವಿ, ನಾವು ಇಷ್ಟು ಜನ ಬರ್ತೀವಿ ಅಂತೇಳಿ ಪ್ರೀ ಆರ್ಡ್ರ್ ಮಾಡಿ ಹೇಳಿ ಹೋಗಿರ್ತಾರೆ. ಸೊ ನೋಡೋಣ ಅಂತೇಳಿ ಮೊದಲನೇ ದಿನ ಒಂದು 30 ಮುದ್ದೆ ಮಾಡಿದ್ವಿ. ಮೊದಲನೇ ದಿನ ಕಾಲಿಗಿದ್ದಕ್ಕೆ ಎಕ್ಸ್ಟ್ರಾ ಇನ್ನೊಂದು 10 ಮುದ್ದೆ ಮಾಡಿದ್ವಿ. ಈಗ ಡೈಲಿ ಒಂದು 50-60 ಮುದ್ದೆ ಹೋಗ್ತಾ ಇದೆ. ಜೊತೆಗೆ ಡೈಲಿ ಒಂದೊಂದು ಉಪ್ಸಾರು, ಅವರೆಕಾಳು ಉಪ್ಸಾರು, ಬೆರಕೆಕಾಳು ಉಪ್ಸಾರು, ಮೊಳಕೆಕಾಳು ಉಪ್ಸಾರು, ಹೊಸೊಪ್ಪು ಸಾಂಬಾರು, ಈ ರೀತಿಯಾದಂಥ ನಮ್ಮ ಹಳ್ಳಿ ಸ್ಟೈಲ್ ಏನಿದೆಯೋ ಅದೇ ಸೊಗಡಲ್ಲಿ ಕಂಪ್ಲೀಟು ನಾವು ಫುಡ್ಡನ್ನು ನಾವು ರೆಡಿ ಮಾಡ್ತೀವಿ. ಚೆನ್ನಾಗಿದೆ ರೆಸ್ಪಾನ್ಸ್, ಖುಷಿ ಆಗ್ತದೆ. ಈಗ ಪಕ್ಕದಲ್ಲೇ ನಾಟಕಗಳೆಲ್ಲ ನಡೀತಾ ಇದೆ, ಆ್ಯಕ್ಟಿಂಗ್ ಸ್ವಲ್ಪ ನಿಮ್ಗೆ ಆ ಕಡೆ ಎಳಿತಾ ಇರುತ್ತೆ, ಅದನ್ನ ಬಿಟ್ಟು ಇದು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಬಟ್ ಇದು ಜೀವನ ಅಲ್ಲ. ಹಾಂ, ಇದು ಅಲ್ಲದೆ ಇದ್ರೆ ವರ್ಷದ 365 ದಿವಸದಲ್ಲಿ 365 ದಿವಸ ನಾವು ನಾಟಕ ಮಾಡ್ತಾ ಇರ್ತೀವಿ. 5 ದಿವಸ ನಾವು ಬಿಸ್ನೆಸ್ ಮಾಡ್ಬೇಕಲ್ಲ ಈ ನಾಟಕದ ಫೀಲ್ಡಲ್ಲಿ. ನಮಗೂ ಅಂದರೆ ಬೇರೆ ಬೇರೆ ಲ್ಯಾಂಗ್ವೇಜ್ದು ನಾಟಕಗಳು ನೋಡಬೇಕು ಅಂತ ಆಸೆ. ಬಟ್ ಏನೋ ಒಂದು ಹೊಸತನವಾಗಿ ನಾವು ಇಟ್ಟಿರೋದ್ರಿಂದ ಇದು ನಮ್ಮನ್ನು ನಾವೇ ಒಂದು ಪ್ರಯೋಗಕ್ಕೆ ಒಳಪಡಿಸ್ಕೊಂಡಿರೋದು ಅಂತಂತಲ್ಲ, ಆ ರೀತಿ ಒಂದು ಮಾಡ್ತಾ ಇರೋದು ನನಗೆ ಆತ್ಮತೃಪ್ತಿ ಸಿಕ್ಕಿದೆ ನನಗೆ.